ಆಯ್ತು, ನಾವು ಹೊಂಟಿವಿ ಈಗ ತಮಿಳ್ನಾಡಿಗೆ. ಇವಾಗ ರೀಚ್ ಆದ್ವಿ. ಡೆಲಿವರಿ ಕೊಡೋ ಕಂಪ್ನಿ ಇದು. ಚೆನ್ನಾಗಿ ಡೆಲಿವರಿ ಮಾಡ್ಬಿಟ್ಟು ಎಫ್ಡಿ ಹೋಗ್ತಾ ಇದೀವಿ. ಒಂದು ಬಾಡಿಗೆ ಬೀಳ್ತಾ ಇಲ್ವಾ, ರಿಟರ್ನ್ ಕದಾಗ ಹೋಗ್ತಾ ಇದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಲಾಗಲ್ಲಿ ಒಂದು ಮಿನಿ ಟ್ರಕ್ನ ಹೆಲ್ಪರ್ ಆಗಿ ಕಾಣಿಸ್ಕೊಳ್ತೀನಿ. ಬನ್ನಿ, ಕರ್ನಾಟಕದಿಂದ ಚೆನ್ನೈಗೆ ಟ್ರಾವೆಲಿಂಗ್ ಯಾವ ಥರ ಇರುತ್ತೆ, ಮಧ್ಯದಲ್ಲಿ ಏನೇನೆಲ್ಲ ಆಗುತ್ತೆ ಈ ಲಾಗಲ್ಲಿ ನೀವು ನೋಡ್ತೀರಾ. ನಮಗೆಲ್ಲ ಗೊತ್ತಾಗೋಯ್ತು. ನಾವು ಯಾವ ಗಾಡಿ ಚೆನ್ನಾಗಿ ಗೊತ್ತಾಗಿ ತೋರಿಸ್ತೀವಿ. ಆಯ್ತು, ನಾವು ಹೊಂಟಿವಿ ಈಗ ತಮಿಳ್ನಾಡಿಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? 2 ದಿನ ಜರ್ನಿ. ಹೆಂಗಿರುತ್ತೆ ನೀವು ನೋಡ್ರಿ. ಆ್ಯಕ್ಚುಲಿ ನನ್ನ ಜರ್ನಿ ಸ್ಟಾರ್ಟ್ ಆಗೋದು ಇಲ್ಲಿಂದ. ಇದು ಬಂದ್ಬಿಟ್ಟು ಬಲ್ಟನ್ ಕಂಪ್ನಿ ಅಂತ. ಇದು ಇರೋದು ಕೊಪ್ಪಳ ದಾಟಿ ಒಂದು 3 ಕಿಲೋಮೀಟರ್ ದಾಟಿ ಮುಂದೆ ಬಂದರೆ ಸಿಗುತ್ತೆ. ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ಪ್ರೈವೇಟ್ ಜೆಟ್ ಇದೆ. ಇವಾಗ ನಾವು ಓನರ್ನ ಕೇಳಬೇಕು ಇಲ್ಲಿಂದ ಏನು ಪಿಕಪ್ ಮಾಡಬೇಕು ಅಂತ. ಒಂದು 5 ನಿಮಿಷ ಬಿಟ್ಟು ಓನರ್ ಹೇಳಿದ್ರು ಏರೋಪ್ಲೇನ್ದು ಜಾಕ್ ಎತ್ಕೊಂಡು ಹೋಗ್ಬೇಕು ನೀವು ಅಂದ್ಬಿಟ್ರು. ಸಡನ್ಲಿ ಶಾಕೆ ಆಗ್ಬಿಟ್ವಿ. ಸರಿ ಆಯಿತು ಅಂತೇಳಿ ಆ ಜಾಕ್ನ ಲೋಡಿಂಗ್ ಮಾಡ್ಕೊಂಬಿಟ್ಟು ನಾವು ಸೀದಾ ಹೊರಟಿದ್ದೆ ಹೈವೇ ಹತ್ರ. ಹೈವೇ ಬಂದ ತಕ್ಷಣ ನಾವು ಟೀ ಬ್ರೇಕು ಅಂತ ಸೈಡ್ಗೆ ಹಾಕಿದ್ವಿ. ಒಂದು ಟೀ ಕುಡಿದ್ವಿ. ಟೀ ಸಖತ್ತಾಗಿತ್ತು. ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ಒಂದು ಟೋಲ್ ಹತ್ರ ಸೈಡ್ ಹಾಕಿದ್ವಿ. ನಮಗೆ ಅರ್ಜೆಂಟಾಗಿ ಡೀಸೆಲ್ ಬೇಕಾಗಿತ್ತು ಗಾಡಿಗೆ. ಸೊ ಎಲ್ಲಿ ಪೆಟ್ರೋಲ್ ಬಂಕ್ ತಂದ್ವಿ ಅಂತ ಇಲ್ಲಿ ಬಂದು ಸೈಡ್ ಹಾಕಿದ್ವಿ. ಬಟ್ ಪೆಟ್ರೋಲ್ ಬಂಕ್ದವ್ರು ಹೇಳ್ತಾನೆ ಇರಲಿಲ್ಲ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಕೊನೆಗೂ ಎದ್ಬಿಟ್ಟು ಬಂದು ಡೀಸೆಲ್ ಹಾಕ್ದ. ಇವನೇನಾದ್ರೂ ಬಂದು ಡೀಸೆಲ್ ಹಾಕಿರಲಿಲ್ಲ ಅಂದಿದ್ರೆ ನಮ್ಮ ಕತ್ತೆ ಮುಗ್ದೋಗಿರೋದು. ಯಾಕಂದರೆ ಮುಂದೆ ನೋಡ್ತೀವಿ ಯಾವ ಬಂಕು ಓಪನ್ ಇರಲಿಲ್ಲ. NH ಹೈವೇಲಿ ಪೆಟ್ರೋಲ್ ಬಂಕು ಓಪನ್ ಇರಬೇಕು, ಯಾವೂ ಓಪನ್ ಇರಲಿಲ್ಲ ಗಾಯ್ಸ್. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಡೀಸೆಲ್ ಹಾಕ್ಸ್ಬಿಟ್ಟು ಹಂಗೆ ಮುಂದೆ ಹೊರಟ್ವಿ. ಇಲ್ಲಿ ಕನ್ನಡ ಸಾಂಗ್ ಪ್ಲೇ ಆಗ್ತಾ ಇದೆ. ಬಟ್ ನಾವು ಇದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲ್ಲ ಒರಿಜಿನಲ್ ಸೌಂಡ್ನ, ಯಾಕಂದರೆ ಕಾಪಿರೈಟ್ ಬಂದ್ಬಿಡುತ್ತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಟೈಮ್ ನೋಡೋದು 4 ಗಂಟೆ ಆಗಿತ್ತು. ಹಂಗೆ ಹೋಗ್ತಾನೆ ಇದ್ವಿ, ಎಲ್ಲೂ ರೆಸ್ಟು ಸ್ವಲ್ಪನೂ ಮಲಗಿಲ್ಲ. ಸೊ ಬೆಳಗ್ಗೆ ಹೆಂಗಿದೆ ನೋಡಿ ಕ್ಲೈಮೇಟು, ವಾ ಸೂಪರ್, ಸಕ್ಕತ್ತಾಗಿತ್ತು. ವ್ಯೂ ಮಾತ್ರ ವಂಡರ್ಫುಲ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ತಮಿಳ್ನಾಡು ರೀಚ್ ಆದ್ವಿ. ಚೆನ್ನೈ ನಿಯರ್ ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ. ಇವಾಗ ರೀಚ್ ಆದ್ವಿ. ಡೆಲಿವರಿ ಕೊಡೋ ಕಂಪ್ನಿ ಇದು, ಚೆನ್ನೈಲಿರೋದು. ಇವಾಗ ಜಸ್ಟ್ ಒಂದು ರೀಚ್ ಆಗಿದ್ದೀವಿ. ಹಂಗಾಗಿ 7 ಅವರ್ ಜರ್ನಿ, ಹೆಂಗಾಗಿರ್ಬಾರ್ದು. ಪುಣ್ಯಕ್ಕೆ ಮತ್ತೆ ಯಾವತ್ತು ತೋರ್ಸೋದ್ರಿ ನಿಂಗೆ ಇಲ್ಲ ಐತಲ್ಲ ಚೆನ್ನೈ ಒಂದ ಹಾಕೇನು ಅದ ನಂಬರ್. ಅಲ್ಲಿ ಯಾವುದು ಬುಕ್ಕಿಂಗ್ ಬೀಳ್ತಾ ಇಲ್ಲ ಅಂತೇಳಿ ನಾವು ಊಟಕ್ಕೆ ಹೋಗೋಂತ ಡಿಸೈಡ್ ಮಾಡಿ ಊಟಕ್ಕೆ ಬಂದ್ವಿ. ಅಲ್ಲಿ ಊಟಕ್ಕೆ ಬಂದರೆ ಅಲ್ಲಿ ಸಾಂಬಾ ಕೊಡ್ಲಾ ಒಂದು ಹೋಟೆಲ್ನವರು. ನಾವು ಸಾಂಬಾ ಅಂದರೆ ಅನ್ನ ಸಾಂಬಾರು ಅಂದ್ಕೊಂಡಿದ್ವಿ. ಬಟ್ ನೋಡಿದ್ರೆ ಬಿಸಿಬೇಳೆ ಬಾತ್ ಕೊಟ್ಬಿಟ್ರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಏನೇನು ಮಾಡ್ಬೇಕು 15 ಅಂದ್ಬಿಟ್ಟು ಬಂದ್ವಿ. ನಾವು ಪ್ಲ್ಯಾನ್ ಮಾಡಿದ್ದು 2 ಇಲ್ಲ 3 ಡೇಸ್ ಟ್ರಿಪ್ನ. ಸೊ ನಾವು ಅಂದ್ಕೊಂಡಿದ್ವಿ ಚೆನ್ನೈ ಟು ಹುಬ್ಳಿ, ಚೆನ್ನೈ ಟು ಪುಣೆ ಈ ಥರ ಬಾಡಿಗೆಗಳು ಸಿಗ್ತಾವಂತ. ಸೊ ರಿಟರ್ನ್ ಬಾಡಿಗೆನೇ ಬೀಳಿಲ್ಲ ನಮಗೆ.
ಎಂಟಿ ಹೋಗ್ತಾ ಇದೀವಿ, ಲಾಸ್ ಆಯ್ತು ಬಾಡಿಗೆ. ಚೆನ್ನಾಗಿ ಡೆಲಿವರಿ ಮಾಡ್ಬಿಟ್ಟು ಎಂಟಿ ಹೋಗ್ತಾ ಇದೀವಿ, ಒಂದು ಬಾಡಿಗೆ ಬೀಳ್ತಾ ಇಲ್ಲ, ರಿಟರ್ನ್ ಗದಗ ಹೋಗ್ತಾ ಇದೀವಿ. ಲಾಸು ಒಂದೇ ಕೈ ಇಟ್ಟ 2,500 ರೂಪಾಯಿ ಹೋಯ್ತು. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕಿ ಮುಂದೆ ಆಂಧ್ರದಲ್ಲಿ ಕಂಟಿನ್ಯೂ ಮಾಡ್ತೀವಿ. ಆಂಧ್ರದಲ್ಲಿ ಟೀ ಬ್ರೇಕ್ಗೆ ಅಂತ ಸೈಡ್ ಹಾಕಿದ್ವಿ. ಸೊ ಟೀ ಮಾತ್ರ ಸಖತ್ತಾಗಿತ್ತು. ಇಲ್ಲೊಬ್ರು ಡಿ ಜೆನ ಒಂದು ಗಾಡೀಲಿ ತೊಗೊಂಡು ಹೋಗ್ತಾ ಇದ್ರು ನೋಡಿ ಗೈಸ್. ಇವಾಗ ಅವ್ರಿಗೆ ಏನಂತೀನಿ, ಡಿ ಜೆ ಆನ್ ಮಾಡ್ರಿ, ಹೋಗ ಮುಖ ತಿಕ್ಕ ಮುಚ್ಕೊಂಡು. ಗೈಸ್ ಇದಾಗಿತ್ತು ನಮ್ಮ ಮಿನಿ ಟ್ರಕ್ನ ಗದಗ್ ಟು ಚೆನ್ನೈ ಜರ್ನಿ. ಆ್ಯಂಡ್ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಕಮೆಂಟ್ನಲ್ಲಿ ತಿಳಿಸಿ ನೆಕ್ಸ್ಟ್ ವ್ಲಾಗ್ ಯಾವ ಥರ ಇರಬೇಕು ಅಂತ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.